ಅಂದರೆ ಇಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಜಸ್ಟ್ ವ್ಯೂಸ್ ಆ್ಯಂಡ್ ಫ್ರೆಂಡ್ಸ್ ಅಷ್ಟೇ ನಮ್ಮ ವಿಡಿಯೋಸ್ ಮೇಲೆ 2, 5, 10 ಇದೇ ಥರ ಬರುತ್ತೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೋಟಿವೇಶನ್ ವಿಡಿಯೋಸ್ ಬರ್ತಿರ್ತವೆ, ಪರವಾಗಿಲ್ಲ ವಿಡಿಯೋ ಮಾಡಿ ಒಂದಲ್ಲ ಒಂದಿನ ನೀನು ಆಗ್ತೀಯಾ ಅಂತ. ಅದೊಂದು ಹಿಂದಿ ಚಾನಲ್ಲು ತೆಗೆದೆ, ಹಿಂದಿ ಕನ್ನಡಕ್ಕೆ ಬರುತ್ತೆ ಆ್ಯಕ್ಚುಲಿ ನನಗೆ. ಅಂದರೆ ಮತ್ತೆ ಬೈಕ್ ಹೋಗ್ಬೇಡಿ, ಕರ್ನಾಟಕದಲ್ಲಿ ಇದ್ಬಿಟ್ಟು ಇವನೇನಪ್ಪ ಕನ್ನಡನೇ ಕರೆಕ್ಟಾಗಿ ಕಲ್ತಿಲ್ಲ, ಹಿಂದಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಹಿಂಗೇನು ಇಲ್ಲ ಫ್ರೆಂಡ್ಸ್, ನಮ್ಮ ರಾಯಚೂರು ಕಡೆ ಏನಂದರೆ ಸ್ವಲ್ಪ ನಾನು ಹಿಂದೂ ಅಲ್ವಾ, ಮುಸ್ಲಿಂ ಫ್ರೆಂಡ್ಸು ಜಾಸ್ತಿ ನನಗೆ. ಸೊ ಹಂಗಾಗಿ ಅವ್ರ ಜೊತೆ ಇದ್ಬಿಟ್ಟು ಕಲ್ತಿರೋದು ಹಿಂದಿ. ಹಿಂದಿ ಚಾನಲ್ಲು ಇದೆ, ಅದರಲ್ಲಿ ಎಷ್ಟಂದರೆ ಅದು ಚಾನಲ್ ಓಪನ್ ಮಾಡಿಬಿಟ್ಟು 3 ವರ್ಷ 4 ವರ್ಷ ಏನೋ ಆಗಕ್ಕೆ ಬಂತು. ಆದ್ರೂ ಯೂಟ್ಯೂಬರ್ದು ಏನು ತಪ್ಪಿಲ್ಲ ಫ್ರೆಂಡ್ಸ್. ನಾನೇ ಒಂದ್ಸಲ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದೊಂದ್ಸಲ ವಿಡಿಯೋ ಹಾಕಿದ್ರೆ ಎಲ್ಲಿಂದ ಕ್ಲಿಕ್ ಆಗ್ತೀನಿ ಹೇಳಿ. ಎಲ್ಲನೂ ಮಾಡಬೇಕು ಫ್ರೆಂಡ್ಸ್, ಎಲ್ಲನೂ ಮಾಡಬೇಕು. ಜೀವನ ಅಂದಮೇಲೆ ಎಲ್ಲ ಸ್ಟ್ರಗಲ್ ಮಾಡಿಬಿಟ್ಟು ಒಂದು ಸ್ಥಾನಕ್ಕೆ ಬರಬೇಕು. ಒಂದು ಎಡಿಟಿಂಗ್ ಒಂದು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಬೋರಿಂಗ್ ಆಗೋ ಥರ ವೀಡಿಯೋಸೇ ಕ್ರಿಯೇಟ್ ಮಾಡಲ್ಲ. ಅವನ ಅಜ್ಜನ್ ಈ ಕಡೆಯಿಂದ ಎಫೆಕ್ಟ್ ಆಗೋದು, ಆ ಕಡೆಯಿಂದ ಎಫೆಕ್ಟ್ ಆಗೋದು ಎಲ್ಲ ಒಳ್ಳೆ ಮಿಕ್ಸ್ ಮಾಡಿ ಬೋರಿಂಗ್ ಆಗದೆ ಇರೋ ವೀಡಿಯೋ ಮಾಡ್ತೀನಿ. ಬಟ್ ಏನು ಮಾಡೋದು, ಕಲಿತಾ ಇದ್ದೀನಿ. ಬಟ್ ಕಲಿಯೋಕ್ಕೆ ಟೈಮು ಇರಲ್ಲ ನೋಡಿ. ಇವಾಗ ಏನೋ ಗಾಡಿ ಓಡಿಸ್ತಾ ಇದ್ದೀನಿ ಅಂತೇಳಿ ವಿಡಿಯೋ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀನಿ. ಬಟ್ ಎಡಿಟಿಂಗ್ ಅದು ನೋಡಬೇಕಂದ್ರೆ ಆ ಬಿಸಿಲಲ್ಲಿ ಮೊಬೈಲ್ ತೆಗೆದ್ಬಿಟ್ಟು ಎಡಿಟಿಂಗ್ ಯೂಟ್ಯೂಬಲ್ಲಿ ಕಲಿಬೇಕಂದ್ರೆ ಮೊಬೈಲ್ ಫುಲ್ಲು ಹೀಟರ್ ಆಗಿರುತ್ತೆ, ಹೀಟರ್. ಮನೆಗೆ ಹೋಗ್ಬಿಟ್ಟು ಏನಾದ್ರು ಸ್ವಲ್ಪ ನೋಡೋಣ ಅಂದರೆ ಇಲ್ಲೇ ಟೈರ್ಡ್ ಆಗಿಬಿಟ್ಟು ನಿದ್ದೆ ಎಳಿತಾ ಇರುತ್ತೆ. ಆದ್ರೂ ನಾನು SSLC ಮುಗಿಸ್ಕೊಂಡು ITI ಮಾಡೋ ಟೈಮಲ್ಲಿ ಕಲ್ತಿದ್ದೆ ಎಡಿಟಿಂಗು. ನಾನು ನಮ್ಮ ಫ್ರೆಂಡು, ಅವನು ವಿಡಿಯೋ ಎಡಿಟ್ ಮಾಡೋದು ಕಲಿತ, ನಾನು ಫೋಟೋಸ್ ಎಡಿಟ್ ಮಾಡೋದು ಕಲಿತೆ. ಆಮೇಲೆ ಅವನಿಗೆ ಫೋಟೋ ಎಡಿಟ್ ಮಾಡಿಸೋದು ನಾನು ಕಲಿತೆ, ಮತ್ತು ತಿರ್ಗಾ ಅವನಿಗೆ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ಕಲಿಸ್ದೆ. ಈಗಲೂ ಗೊತ್ತು ಎಲ್ರಿಗೂ, ಆಲ್ಮೋಸ್ಟ್ ಗೊತ್ತೇನೋ, ಕೈನ್ ಮಾಸ್ಟರ್ ಅಂತ ಬರ್ತಿತ್ತು ಅವಾಗ. ಇವಾಗಲೂ ಇದೆ, ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕಮ್ಮಿನೇ ಆಗಿಬಿಟ್ಟಿದ್ದಾರೆ ಅದನ್ನು ಯೂಸ್ ಮಾಡೋದು. ಅದು ಕೈನ್ ಮಾಸ್ಟರ್ಗಿಂತ ಇವಾಗ ಒಳ್ಳೆ ಎಫೆಕ್ಟ್ ಕೊಡೋ ಅಪ್ಲಿಕೇಶನ್ಸ್ ಬಂದುಬಿಟ್ಟಿದ್ದಾವೆ. CapCut, VN, ಮತ್ತು ಇನ್ನು ಅದು ಅಲೈಟ್ ಮೋಷನ್ ಆವಾಗಲೂ ಜಾಸ್ತಿ ಟ್ರೆಂಡಲ್ಲಿತ್ತು, ಬಟ್ ಇವಾಗೇನೋ ಗೊತ್ತಿಲ್ಲ. ಬಟ್ ಇವೆಲ್ಲ ಲಾಂಗ್ ವೀಡಿಯೋಸ್ ಎಡಿಟ್ ಮಾಡೋಕೆ ಅಂದರೆ ಅವಾಗ ಕೈನ್ ಮಾಸ್ಟರ್ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ, ಬೆಸ್ಟ್ ಇತ್ತು ಅದು. ಆ್ಯಂಡ್ರಾಯ್ಡಲ್ಲಿ ಯೂಸ್ ಮಾಡೋರಿಗೆ ಕೈನ್ ಮಾಸ್ಟರ್ ಒಳ್ಳೆ ಆಪ್ಷನ್, ಒಳ್ಳೆ ಇತ್ತು ಅದು ಅವಾಗ ಎಡಿಟ್ ಮಾಡೋರಿಗೆ. ಈಗ ನೋಡಿ ಫ್ರೆಂಡ್ಸ್, ಬರೀ ಇಂಚು ಮೂವ್ ಆಗ್ತಿದೆ. ಈ ಥರ ಹಿಂಸೆ ಕೊಟ್ಟರೆ ಯಾರಿಗೂ ಬದುಕ್ತಾರೆ? ನಾನು ಅವ್ರ ಜೊತೆ ಹಂಗೆ ನಿಧಾನಕ್ಕೆ ಮೂವ್ ಆಗಬೇಕು. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇರೋ ಜನಗೆ, ಇನ್ಕ್ಲೂಡಿಂಗ್ ನಾನು, ಇಲ್ಲಿ ನಾನು ಜೀವನ ಪೂರ್ತಿ ಇದ್ಬಿಟ್ರೆ, ಅಂದರೆ ಹೆಚ್ಚು ಕಮ್ಮಿ ಒಂದು 60-70 ವರ್ಷ ನಾನು ಟ್ರಾಫಿಕಲ್ಲೇ ಒಂದು ಸಾಯೋ ಗಂಟ ಲೆಕ್ಕ ಮಾಡಿದ್ರೆ ಒಂದು 2 ವರ್ಷ ಟ್ರಾಫಿಕಲ್ಲೇ ಕಳೆದೋಗ್ಬಿಡುತ್ತೇನೋ. ಅದು ಸೈಂಟಿಫಿಕ್ಲಿ ಎಷ್ಟೋ ಇರಬೇಕು ಮೇ ಬಿ. ಬಟ್ ನಾನು ಈ ನಾರ್ಮಲಾಗಿ ದಿನಕ್ಕೆ 2-3 ಡ್ಯೂಟಿ ಮಾಡೋರ್ದು ಜೀವನ ಹೇಳ್ತಾ ಇದ್ದೀನಿ. ಫುಲ್ ಡ್ಯೂಟಿ ಫುಲ್ ಬೆಳಗ್ಗೆಯಿಂದ ರಾತ್ರಿ 7-8 ಗಂಟೆ ತನಕ ಮಾಡೋರ್ದು ಡ್ಯೂಟಿ ಜೀವನ, ಅವ್ರದ್ದು ಮಾತ್ರ ಸಾಯೋ ಗಂಟ 60-70 ವರ್ಷ ಅಲ್ಲಿ ಸಾಯೋರು. ಅವ್ರದ್ದು 2 ವರ್ಷ ಏನಂದರೆ ಬರೀ ಟ್ರಾಫಿಕಲ್ಲೇ ಕಳೆದೋಗಿರುತ್ತೆ ನನ್ನ ಅನ್ಸಮಟ್ಟಿಗೆ. ಇಲ್ಲಿ ಬೇರೆ ಹುಡುಗಿಯರು ಎಲ್ಲ ಯಾವುದೋ ಫ್ರೆಂಡ್ಸ್ ಗೊತ್ತಿಲ್ಲ, ಕಂಪನಿ ಟೈಮಿಂಗ್ ಏನು ಇವಾಗ ಹೆಚ್ಚು ಕಮ್ಮಿ 5:40, 5:30ಗೆ ಬಿಡ್ತಾರೆ ನಾವು. ಮೇ ಬಿ ಎಲ್ಲ ಬಂದರೆ ಫುಲ್ಲು ಟ್ರಾಫಿಕ್ ಮಾಡಾಕ್ತಾರೆ ನೋಡಿ. ಈ ರೇಂಜಿಗೆ ಜಾಮ್ ಆಗಿಬಿಟ್ಟಿದೆ. ನಾನು ಅನ್ಸೋ ಥರ ಅಂದರೆ ವಿಡಿಯೋ ಮಾಡಿದಾಗ ಅಷ್ಟೇ ನಮಗೆ ಫೀಲ್ ಆಗುತ್ತೆ. ಆಮೇಲೆ ವಿಡಿಯೋ ಮಾಡಿದ ಮೇಲೆ ವಿಡಿಯೋ ನೋಡೋರಿಗೆ ಅಷ್ಟು ಏನು ಫೀಲ್ ಆಗಲ್ಲ ಏನೋ. ಮೇ ಬಿ ವಿಡಿಯೋ ನೋಡೋರಿಗೆ ಅಷ್ಟು ಏನು ಅನಿಸಲ್ಲ, ಬಟ್ ಅವ್ರಿಗೆ ಒಂಥರ ಕಲ್ತಿದ್ದೀನಿ ಏನೋಪ್ಪ, ಕಲಿಯೋಕೆ ಇದೆ ಅಂತ ರೇಂಜಿಗೆ ಅವ್ರಿಗೆ ಫೀಲ್ ಆಗೋದು. ಬಟ್ ಇದು ನಾವು ಮಾಡೋ ಟೈಮಲ್ಲಿ ಏನೋ ಒಂಥರ ಇದು ಫ್ರೆಂಡ್ಸ್, ಅಭ್ಯಾಸ ಇಲ್ಲದೆ ಇರೋದಲ್ಲ. ಸ್ವಲ್ಪ ಜನ ನಮಗೂ ಸಬ್ಸ್ಕ್ರೈಬರ್ ಆಗಿಬಿಟ್ಟು ಅವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಕಮೆಂಟ್ ಆಗಿಬಿಟ್ಟು ನಮಗೂ ಹೇಳಿದ್ರೆ ಏನೋ ನಮ್ಮಲ್ಲಿ ಒಂಥರ ಏನೋ ಖುಷಿ ಛಲ ಹುಟ್ಬಿಡುತ್ತೆ. ಅದು ಮಾಡಬೇಕು ಹೌದಲ್ಲ, ನಮಗೂ ನೋಡೋರು ಇದ್ದಾರೆ, ಫ್ರೆಂಡ್ಸು, ಹುಡುಗರು, ಜನರು ಇದ್ದಾರೆ, ನೋಡ್ತಾರೆ ನಮಗೂ. ನಮ್ಮಿಂದ ಒಳ್ಳೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಏನೋ ಒಂಥರ ಕಲಿಯೋಕೆ. ಫ್ರೆಂಡ್ಸ್, ತಲೆಯಲ್ಲಿ ಮಾತ್ರ ಎಲ್ಲನೂ ಇದೆ, ಬಟ್ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಜಸ್ಟ್ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟು ಏನು ಎಲ್ಲದು
ಕಮೆಂಟ್ಸ್ ಬ್ಯಾಡ್ ಆಗಲಿ ಒಳ್ಳೇದು ಕಮೆಂಟ್ ಆಗಲಿ ಏನೋ ಒಂದು ಕಮೆಂಟು ಹೇಳ್ಬಿಟ್ಟು ಈ ಥರ ಮಾಡೋಣ ಆ ಥರ ಮಾಡೋಣ, ನೆಕ್ಸ್ಟ್ ಡೇನೇ ಅದೇ ಥರ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅದೇ ಥರ ಮಾಡಾಕ್ತೀನಿ ನಾನು. ಐ ಮೀನ್ ವಿಡಿಯೋಸು ದೆನ್ ಇದೆ ಫ್ರೆಂಡ್ಸ್, ತಲೆಯಲ್ಲಿ ಇದೆ ಐಡಿಯಾಗಳು ಎಲ್ಲ, ಶೇರ್ ಮಾಡೋ ಪ್ಲ್ಯಾನ್ಸು ಅದು ಎಲ್ಲನೂ ಇದೆ. ಏನಂದರೆ ಒಂದು ಎಡಿಟಿಂಗು, ಇನ್ನೊಂದು ನೋಡೋರು ಯಾರಿಲ್ಲ ನಮಗೆ, ಸೊ ಮಾಡೋದು ಯಾರಿಗೆ ನಾವು ವಿಡಿಯೋ ಅಂತ ಒಂದು ಮನಸ್ಸಲ್ಲಿ ಆಗ್ಬಿಟ್ಟಿದೆ ಅಷ್ಟೇ. ಬನ್ನಿ ಫ್ರೆಂಡ್ಸ್, ನಾವು ಕಷ್ಟಪಡ್ತಿದ್ವಿ, ಪ್ರಯತ್ನ ಮಾಡೋಣ. ಮಾಡೋದೇನು ಪ್ರಯತ್ನ ಮಾಡೋಣ ಅಂತ ಹೇಳೋದು ಬೇಡ, ಪ್ರಯತ್ನ ಮಾಡೇ ಮಾಡ್ತೀನಿ. ಏನಂದರೆ ಸ್ವಲ್ಪ ಹಳ್ಳಿ ಕಡೆಯಿಂದ ಬಂದಿರೋರು ಬೆಂಗಳೂರಲ್ಲಿ ಓಡಿಸ್ಬೇಕಂದ್ರೆ ಅದೇನಂತಾರಲ್ಲ ಮೀಟ್ರ ಏನು ಗುಂಡಿಗೆ ಬೇಕು, ಗುಂಡಿಗೆ. ಯಾಕಂದರೆ ನೋಡಿ ನನ್ನ ಗಾಡಿಗಳು ಹಂಗೆ ಸೊ ಓಕೆ ಫ್ರೆಂಡ್ಸ್, ನಮ್ಮ ಮೊಬೈಲಲ್ಲಿ ಬ್ಯಾಟ್ರಿನೂ ಸ್ವಲ್ಪ ಡೌನ್ ಆಗಿದೆ. ಮನೆಗೆ ಹೋಗೋಕೆ ಎಲ್ಲ 8 ಗಂಟೆ 7:30 8 ಗಂಟೆ ಆಗುತ್ತೆ. ಸೊ ನಮ್ಮದು ವಿಡಿಯೋ ಇಲ್ಲೇ ಎಂಡು. ದೆನ್ ಸ್ವಲ್ಪ ಶಾರ್ಟ್ ಅಂತ ನಾನು ವಿಡಿಯೋ ಮಾಡ್ತೀನಿ. ಸ್ವಲ್ಪ ನನಗೂ ಹಂಗೆ ಅಂದರೆ ಫ್ರೆಂಡ್ಸ್ ಕನ್ನಡ ಬರುತ್ತೆ, ಬಟ್ ನಾನು ಕನ್ನಡ ವರ್ಡು ಆ ಥರ ಯೂಸ್ ಮಾಡಿಬಿಟ್ರೆ ಅದು ಬೈಯೋ ಥರ ಆಗುತ್ತೋ, ಇನ್ನು ಏಕವಚನ ಆಗುತ್ತೋ ಬಹುವಚನ ಆಗುತ್ತೋ, ಅದು ಒಂಥರ ಕಾನ್ಸೆಪ್ಟ್ ಇದೆಯಲ್ಲ, ಅದು ಅಷ್ಟಕ್ಕೆ ನಾನು ಬೆಳ್ತಿರೋದು. ಇಲ್ಲಾಂದರೆ ಕನ್ನಡ ನನಗೂ ಬರುತ್ತೆ, ಪರ್ಫೆಕ್ಟಾಗಿಯೇ ಬರುತ್ತೆ, ಬಟ್ ಎಲ್ಲಿ ಯಾವ ಥರ ಮಾತಾಡಬೇಕು ಹೇಗೆ ಅಂತ ಅದು ಒಂದು ಕನ್ಫ್ಯೂಷನ್ ಅಷ್ಟೇ. ನಮಗೂ ಸುಧಾರಣೆ ಮಾಡಿಸೋರು ಫ್ರೆಂಡ್ಸ್ ಆಗಲಿ, ಮತ್ತು ದೆನ್ ಇದು ಕಾಮೆಂಟಲ್ಲಿ ತಿಳಿಸೋರಾಗಲಿ, ಆ ಥರ ಆಗಿಬಿಟ್ಟು ನಾವು ಚೇಂಜ್ ಆಗಿಬಿಡ್ತೀವಿ. ಸ್ವಲ್ಪ ನಮಗೂ ಅಭ್ಯಾಸ ಆಗಿಬಿಡುತ್ತೆ ವಿಡಿಯೋಸ್ ಮಾಡೋಕ್ಕೆ. ನಾವು ಜನರ ಮಧ್ಯದಲ್ಲಿ ಹೋಗಿ ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಮಾಡ್ತೀವಿ ಯಾವಾಗೂ ವಿಡಿಯೋ ನಾವು, ಯಾಕಂದರೆ ಅಭ್ಯಾಸ ಆಗಿಬಿಡುತ್ತಲ್ಲ ಆ ಥರ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದೆ ಒಂದು ಶಾರ್ಟಲ್ಲಿ ಸಿಗೋಣ. ಸೊ ಎಲ್ಲರೂ ಚೆನ್ನಾಗಿರಿ, ಟೇಕ್ ಕೇರ್ ಆಗಿ. ನೋಡಿ ಇಲ್ಲೇ ಕನ್ನಡ ಹೋಯ್ತು ನಂದು. ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲರೂ ಚೆನ್ನಾಗಿರ ಅಂತ ಬೇಡ್ಕೊತ ಈ ಶಾರ್ಟ್ ಇಲ್ಲೇ ಲಾಸ್ಟ್ ಇವತ್ತು. ಸೊ ಮುಂದೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್ ರಿಕ್ವೆಸ್ಟ್.